ನಾವು ಮನುಷ್ಯರಾಗಿ ಹುಟ್ಟಿದ್ದೇವೆ ಮತ್ತು ಆಗಾಗ್ಗೆ ಕೆಲವು ಕ್ರಿಯೆಗಳಿಂದಾಗಿ ನಾವು ನಮ್ಮ ಜೀವನದಲ್ಲಿ ತಪ್ಪುಗಳನ್ನು ಮಾಡುತ್ತಿದ್ದೇವೆ. ಈ ಕರ್ಮಗಳು ಮರಣಾನಂತರ ನಮ್ಮನ್ನು ನರಕಕ್ಕೆ ಕೊಂಡೊಯ್ಯಬಹುದು. ನಾವು ಪಾಪಗಳನ್ನು ಮಾಡಿದಾಗ ನಾವು ಏನು ಮಾಡುತ್ತಿದ್ದೇವೆ ಎಂದು ನಮಗೆ ತಿಳಿದಿರುವುದಿಲ್ಲ. ಆಸೆಗಳು ಮತ್ತು ಅಹಂಕಾರದಿಂದ ಪ್ರೇರಿತವಾದಾಗ ಪಾಪವು ಮನುಷ್ಯನ ಜೀವನದಲ್ಲಿ ಪ್ರವೇಶಿಸುತ್ತದೆ. ನಾವು ಈ ಆಸೆಗಳನ್ನು ಬೆನ್ನಟ್ಟುತ್ತೇವೆ, ಇತರರ ವೆಚ್ಚದಲ್ಲಿ ಸಂತೋಷವನ್ನು ಹುಡುಕುತ್ತೇವೆ, ಆದರೆ ಈ ಮಾರ್ಗವು ತಪ್ಪಾಗಿದೆ. ತಮ್ಮ ಸಂತೋಷಕ್ಕಾಗಿ ಇತರರಿಗೆ ನೋವುಂಟು ಮಾಡುವವರು ಕಠಿಣ ಶಿಕ್ಷೆಯನ್ನು ಎದುರಿಸಬೇಕಾಗುತ್ತದೆ. ಒಬ್ಬ ವ್ಯಕ್ತಿಯು ತನ್ನ ಪಾಪಗಳಿಗೆ ಶಿಕ್ಷೆಯನ್ನು ಎದುರಿಸಲು ಪ್ರಾರಂಭಿಸಿದಾಗ ಅವರು ತಮ್ಮ ಗಂಭೀರ ತಪ್ಪುಗಳನ್ನು ಅರಿತುಕೊಳ್ಳುತ್ತಾರೆ ಮತ್ತು ಈ ಪಾಪಗಳಿಂದ ತಮ್ಮನ್ನು ಮುಕ್ತಗೊಳಿಸಲು ಮಾರ್ಗಗಳನ್ನು ಹುಡುಕುತ್ತಾರೆ ಎಂದು ಹೇಳಲಾಗುತ್ತದೆ. ಆದಾಗ್ಯೂ ನಮ್ಮ ಕ್ರಿಯೆಗಳ ಪರಿಣಾಮಗಳನ್ನು ನಾವು ಎದುರಿಸಬೇಕಾಗುತ್ತದೆ. ಆದ್ದರಿಂದ ನೀತಿವಂತ ಜೀವನವನ್ನು ಹೇಗೆ ಬದುಕಬೇಕು ಮತ್ತು ಪಾಪವನ್ನು ತಪ್ಪಿಸಬೇಕು ಎಂಬುದನ್ನು ಕಲಿಯಲು ಗುರುಗಳ ಮಾರ್ಗದರ್ಶನವನ್ನು ಪಡೆಯುವುದು ಬಹಳ ಮುಖ್ಯ. ಗುರುವಿನ ಜ್ಞಾನವು ಅನುಸರಿಸಬೇಕಾದ ಸರಿಯಾದ ಮಾರ್ಗವನ್ನು ಅರ್ಥಮಾಡಿಕೊಳ್ಳಲು ನಮಗೆ ಸಹಾಯ ಮಾಡುತ್ತದೆ. ಒಬ್ಬ ವ್ಯಕ್ತಿಯ ದೇಹ ಮತ್ತು ಮನಸ್ಸು ಲಗತ್ತುಗಳು ಮತ್ತು ಆಸೆಗಳಿಂದ ತುಂಬಿರುವವರೆಗೆ ಅವರು ಪಾಪಗಳನ್ನು ಮಾಡುತ್ತಲೇ ಇರುತ್ತಾರೆ. ಒಬ್ಬರು ಮೊದಲು ಬಾಂಧವ್ಯ ಮತ್ತು ಆಸೆಗಳನ್ನು ತ್ಯಜಿಸಬೇಕು ಮತ್ತು ಪಾಪಗಳಿಂದ ದೂರವಿರಲು ತಮ್ಮ ಕೋಪವನ್ನು ನಿಯಂತ್ರಿಸಬೇಕು. ತನ್ನ ಕಾರ್ಯಗಳು ತಪ್ಪು ಎಂದು ಅರಿತುಕೊಳ್ಳುವ ಮತ್ತು ಅವುಗಳನ್ನು ನಿಯಂತ್ರಿಸಲು ಸಮರ್ಥನಾದ ವ್ಯಕ್ತಿಯನ್ನು ಬುದ್ಧಿವಂತ ಮತ್ತು ನೀತಿವಂತ ಎಂದು ಪರಿಗಣಿಸಲಾಗುತ್ತದೆ. ಸರಿ ಮತ್ತು ತಪ್ಪು ಕ್ರಿಯೆಗಳ ನಡುವಿನ ವ್ಯತ್ಯಾಸವನ್ನು ಗುರುತಿಸುವುದು ಒಬ್ಬನನ್ನು ದೇವರಿಗೆ ಹತ್ತಿರ ತರುತ್ತದೆ. ಇಂದಿನ ಜಗತ್ತಿನಲ್ಲಿ ಜನರು ಒಳ್ಳೆಯ ಮತ್ತು ಕೆಟ್ಟ ಕಾರ್ಯಗಳ ಬಗ್ಗೆ ತಿಳಿದಿರುತ್ತಾರೆ. ಉದ್ದೇಶಪೂರ್ವಕವಾಗಿ ಕೆಟ್ಟ ಕೆಲಸಗಳನ್ನು ಮಾಡುವವರು ಅದರ ಪರಿಣಾಮವನ್ನು ಎದುರಿಸಬೇಕಾಗುತ್ತದೆ. ಒಳ್ಳೆಯ ಮತ್ತು ಕೆಟ್ಟ ಕ್ರಿಯೆಗಳ ನಡುವೆ ನಿಮಗೆ ಆಯ್ಕೆ ಇದೆ ಮತ್ತು ಫಲಿತಾಂಶಗಳು ಅನಿವಾರ್ಯ. ಕೆಟ್ಟ ಕರ್ಮಗಳ ಪಾಪಗಳನ್ನು ತೊಡೆದುಹಾಕಲು ಒಂದು ಮಾರ್ಗವಿದೆ ಮತ್ತು ಈ ಮಾರ್ಗವನ್ನು ಅನುಸರಿಸಿ ನೀವು ಪಾಪದಿಂದ ವಿಮೋಚನೆಯನ್ನು ಸಾಧಿಸಬಹುದು. ಮೊದಲಿಗೆ ಬೆಳಿಗ್ಗೆ ಸ್ನಾನ ಮಾಡುವ ಮೂಲಕ ನಿಮ್ಮ ದೇಹವನ್ನು ಸ್ವಚ್ಛಗೊಳಿಸಿ. ನಿಮ್ಮ ಮನೆಯ ದಕ್ಷಿಣ ದಿಕ್ಕಿನಲ್ಲಿ ಶ್ರೀ ಹರಿಯ ಚಿತ್ರವನ್ನು ಇರಿಸಿ. ಧೂಪದ್ರವ್ಯವನ್ನು ಬೆಳಗಿಸಿ ಮತ್ತು ಶ್ರೀಕೃಷ್ಣನ ಹೆಸರನ್ನು ಜಪಿಸಿ. ಹರೇ ರಾಮ್ ಪ್ರಭು ಶ್ರೀ ಗೋವಿಂದ, ನಾಮ್ ರಾಮ್ ರಾಮ್ ಹರೇ ಹರೇ, ಪ್ರಭು ಶ್ರೀ ರಾಧಾ ಶ್ಯಾಮ್ ಹರೇ ಕೃಷ್ಣ, ಹರೇ ರಾಮ್ ಪ್ರಭು ಶ್ರೀ ಗೋವಿಂದ. ವಾಲ್ಮೀಕಿ ಋಷಿ ರಚಿಸಿದ ಕಲಿಯುಗದ ಈ ಶಕ್ತಿಯುತ ಮಂತ್ರವು ಮನುಕುಲವನ್ನು ಉಳಿಸುವ ಉದ್ದೇಶವನ್ನು ಹೊಂದಿದೆ. ನೀವು ಹೆಚ್ಚು ಜಪ ಮಾಡಿದರೆ ಹೆಚ್ಚಿನ ಪ್ರಯೋಜನಗಳು. ನಿಮ್ಮ ಮನೆಗೆ ಸಂತೋಷವನ್ನು ತರಲು ಮಂಗಳಕರ ಸಮಯದಲ್ಲಿ ಶ್ರೀಹರಿಯ ಭಜನೆ ಮತ್ತು ಕೀರ್ತನೆ ಮಾಡಿ. ನಿಮ್ಮ ಮನೆಯಲ್ಲಿ 33 ಕೋಟಿ ದೇವತೆಗಳು ನೆಲೆಸಿದ್ದಾರೆ ಎಂಬ ನಂಬಿಕೆಯಂತೆ ನಿಮ್ಮ ಮನೆಯಲ್ಲಿ ಹಸು ಇದ್ದರೆ ಅದನ್ನು ಸೇವಿಸಿ. ನಿಮ್ಮ ಪಾಪಗಳನ್ನು ಮತ್ತಷ್ಟು ಪರಿಹರಿಸಿಕೊಳ್ಳಲು ಸಾಧ್ಯವಾದಷ್ಟು ಬಡವರಿಗೆ ದಾನ ಮಾಡಿ. ಗುರುವಿನ ಮಾರ್ಗದರ್ಶನ ಮತ್ತು ಬೋಧನೆಗಳನ್ನು ಪಡೆದುಕೊಳ್ಳಿ ಮತ್ತು ಭಗವಾನ್ ಶ್ರೀರಾಮನ ಭಕ್ತಿಗೆ ನಿಮ್ಮ ಜೀವನವನ್ನು ಮುಡಿಪಾಗಿಡಿ. ನಿಮ್ಮ ಭಕ್ತಿಯನ್ನು ಅರ್ಪಿಸುವುದರಿಂದ ನಿಮ್ಮ ಕೆಟ್ಟ ಕರ್ಮಗಳ ಪಾಪಗಳು ನಾಶವಾಗುತ್ತವೆ. ವಿಡಿಯೋವನ್ನು ಇಷ್ಟಪಟ್ಟರೆ ಇದನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇಂತಹ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ.